ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು ಡೇ 3 ಆಫ್ 21 ಡೇ ಸ್ಟಡಿ ಚಾಲೆಂಜ್. ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ? ನಾನಿವತ್ತು ಮಾರ್ನಿಂಗ್ ಬೇಗ ಎದ್ದು ಓದ್ಕೊಂಡೆ. ಅದನ್ನು ವೀಡಿಯೋ ಮಾಡೋದು ಮರ್ತ್ಬಿಟ್ಟೆ, ಯಾಕೆಂತಂದರೆ ನನ್ನ ಮೊಬೈಲಲ್ಲಿ ಚಾರ್ಜ್ ಇದ್ದಿದ್ದೆ 10%. ಹಾಗಾಗಿ ಚಾರ್ಜ್ ಹಾಕ್ಬಿಟ್ಟು ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ನಾನು ಅದು ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ನಾನು 6 o'clock ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗು. 6ಇಂದ 8ವರೆಗೂ ಓದ್ಕೊಂಡು ಆಮೇಲೆ ಲೈಟಾಗಿ ಯೋಗ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ನಾನು ಬ್ಯಾಂಕಿಗೆ ಹೋದೆ. ಅದಾದಮೇಲೆ ಅಲ್ಲಿ ಕೆಲಸ ಮುಗಿಸಿ ಬಂದು ಈವ್ನಿಂಗ್ ನಾನು ಬರೋದು ಆಲ್ಮೋಸ್ಟ್ ಒಂದು 6 o'clock ಆಗಿರುತ್ತೆ. ಹಾಗಾಗಿ ನಾನು ಫ್ರೆಶ್ ಅಪ್ ಆಗಿ ಒಂದು 6:30 ಹಂಗೆ ಓದ್ಕೊಳಕ್ಕೆ ಕುತ್ಕೊಂತು ಅಂತ ಅಂದರೆ, ಸೊ 6:30 to 9 ನಾನು ಓದ್ಕೊತೀನಿ. 6:30 to 9:30 ಓದ್ತೀನಿ. ಅದ್ರ ನಡುವೆ ಇವಾಗ ನಾನು ವೀಡಿಯೋಸ್ ಏನು ಮಾಡಿ ನಾನು ಎಡಿಟ್ ಮಾಡ್ತೀನಲ್ಲ, ಅದಕ್ಕೊಂದು ಅರ್ಧ ಗಂಟೆ ಗ್ಯಾಪ್ ತೊಗೋತೀನಿ. ಅದಾದಮೇಲೆ ಊಟ ಮಾಡಿಬಿಟ್ಟು ಮತ್ತೆ ಅರೌಂಡ್ 10 to 11ವರೆಗೂ ಮತ್ತೆ ಓದ್ಕೊಂಡ್ಬಿಟ್ಟು ನಾನು ಮಲ್ಕೊತೀನಿ. ಯಾಕೆಂತಂದರೆ ನಾನು ಫ್ರೆಷರ್ ಕೂಡ ಅಲ್ಲ ಓದ್ತಿರೋ ಇದಕ್ಕೆ. ಸೊ ನಾನು ಓದಿರೋದನ್ನ ನಾನು ಇವಾಗ ಹೆಚ್ಚಿನ ರಿವಿಷನ್ ಮಾಡಬೇಕು, ಗ್ಲ್ಯಾನ್ಸ್ ಮಾಡ್ಕೊತಿರ್ಬೇಕು. ಅದ್ರ ಜೊತೆಗೆ ಇನ್ನೇನು ಕರೆಂಟ್ ಅಫೇರ್ಸ್ ಜೊತೆಗೆ ಲಿಂಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ಆ ಥರ ಮಾಡ್ಕೊಂಡು ಹೋಯ್ತು ಅಂತಂದರೆ ನಂಗೆ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡಿದ್ರಿ, ನೀವು ನ್ಯೂಸ್ ಪೇಪರ್ ಓದಲ್ವಾ ಅಂತ ಅಂದ್ಬಿಟ್ಟು. ನನಗೆ ಎಲ್ಲದನ್ನೂ ಇಟ್ಕೊಂಡು ವಿಡಿಯೋ ಮಾಡಿ ಹಾಕೋದಕ್ಕೆ ನಿಜವಾಗ್ಲೂ ನಂಗೆ ಆ ಥರ ನಂಗೆ ಅಷ್ಟೊಂದು ಟೈಮ್ ಇಲ್ಲ. ಹಾಗಾಗಿ ಒಂದು ಮಿನಿ ವ್ಲಾಗ್ ಯಾವ ರೀತಿ ಮಾಡ್ಬೋದು ಆ ರೀತಿ ನಾನು ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ನನ್ನ ವೀಡಿಯೋಸ್ ಮೋಟಿವೇಶ್ನಲ್ ಮೇಲೆ ಇರುತ್ತೆ. ಯಾಕೆಂತಂದರೆ ನನಗೆ ದಿನ ಏನು ಮೆಸೇಜಸ್ ಬರುತ್ತೆ ಆ್ಯಂಡ್ ಆ ಮೆಸೇಜಸ್ನ ನೋಡಿಕೊಂಡು ನಾನು ಅವರಿಗೆ ಅಂತಲೇ ಎಸ್ಪೆಷಲಿ ನಾನು ಉತ್ತರನ ಹೇಳ್ತಿರ್ತೀನಿ. ಹಾಗಾಗಿ ಯಾರಿಗೆ ನಾನು ಹೇಳ್ತೀನಿ ಅದು ತುಂಬ ಕನೆಕ್ಟ್ ಆಗುತ್ತೆ. ಸೊ ಅವರಿಗಂತೂ 100% ಗೊತ್ತಾಗುತ್ತೆ ಆ ಒಂದು ಸಿಚುವೇಷನಲ್ಲಿರೋರಿಗೆ. ಹಾಗಾಗಿ ಬರೀ ಮೋಟಿವೇಶನ್ ಅಂತ ಅನಿಸಿದ್ರೆ ಐ ಆಮ್ ಸಾರಿ. ಅದ್ರ ಜೊತೆಗೆ ಓದೋದಕ್ಕೂ ಕೂಡ ನಾನು ಹೇಳ್ತೀನಿ. ಸೊ ನೀವು ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿದ್ರೆ ಸಾಕು. ಯಾಕೆಂದರೆ ನಾನು ಈಗ ಹಿಂದಿನ ವೀಡಿಯೋಸೆಲ್ಲ ನಾನು ಬರೀ ಅದನ್ನೇ ಹೇಳ್ಕೊಬಂದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಹಿಸ್ಟ್ರಿ ಓದ್ತಿದ್ದೇನೆ. ಹಿಸ್ಟ್ರಿ ಯಾವ ರೀತಿ ಓದೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಫ್ರಮ್ ಬೇಸಿಕ್ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು NCERTಯಿಂದನೇ. ಇವಾಗಲ್ಲ, ನಾನೊಂದು 2 years ಬ್ಯಾಕಿಂದನೂ ನಾನು ಏನು ಓದ್ತಿದ್ದೀನಿ. ಫಸ್ಟ್ ನಾನು NCERT ಸ್ಟಾರ್ಟ್ ಮಾಡಿದೆ. NCERT ಮುಗಿಸ್ಕೊಂಡ ಮೇಲೆ ನೆಕ್ಸ್ಟು ನನಗೆ ಯಾವುದು ಆಥರ್ ಬುಕ್ಕಿಗೆ ಹೋಗ್ಬೇಕಂತ ನಂಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಯಾಕೆ ಅಂತ ಅಂದರೆ ಎಲ್ಲದರಲ್ಲೂ ಲೈಕ್ ಈಗ NCERT ಆದಮೇಲೆ ನಮ್ಗೆ ಯಾವುದು ಕೂಡ ಆಥರ್ ಬುಕ್ ಇದನ್ನೇ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಯಾರೂ ನನಗೆ ಹಿಸ್ಟ್ರಿಗೆ ಸಜೆಸ್ಟ್ ಮಾಡಿರಲಿಲ್ಲ. ಬಟ್ ಮಾಡ್ರನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಚೆನ್ನಾಗಿದೆ, ಬಿಪಿನ್ ಚಂದ್ರ ಅವ್ರದ್ದು ಚೆನ್ನಾಗಿದೆ ಅಂತ ಹೇಳಿದರು. ಬಟ್ ಏನ್ಷಿಯಂಟ್ ಆ್ಯಂಡ್ ಮೆಡಿವಲ್ಗೆ ಯಾರೂ ಹೇಳಿರಲಿಲ್ಲ. ಅದಾದಮೇಲೆ ಪೂನಮ್ ದಲಾಲ್ದು ನಾನು ಇದನ್ನು ನೋಡಿದೆ, ಏನಂತಾರೆ ಬುಕ್ಸ್ ನೋಡಿದೆ. ಆಮೇಲೆ ಅದು ಚೆನ್ನಾಗಿತ್ತು ಅಂತ ಅನಿಸ್ತು. ಆ್ಯಂಡ್ ಅದನ್ನು ತೊಗೊಂಡು ಓದೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಏನ್ಷಿಯಂಟ್ ಆ್ಯಂಡ್ ಮೆಡಿವಲ್ಗೆ. ಅದಾದಮೇಲೆ ಇದು ಏನು ಮಾಡ್ರನ್ ಹಿಸ್ಟ್ರಿಗೆ ಅದು ಸ್ಪೆಕ್ಟ್ರಮ್ಮೆ ಆ್ಯಂಡ್ ಬಿಪಿನ್ ಚಂದ್ರ. ಸೊ ಅದು ತುಂಬಾ ಚೆನ್ನಾಗಿದೆ. ಹಾಗಾಗಿ ಅದನ್ನಷ್ಟನ್ನ ಓದ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ಅದಕ್ಕೆಲ್ಲ ನಾನು ಆಲ್ರೆಡಿ ಇವಾಗ ನೋಟ್ಸ್ ಮಾಡಿಬಿಟ್ಟಿದ್ದೀನಿ. ಹೇಗೆ ಅಂತಂದರೆ NCERTನ ಒಂದು ಸಲ ನಾವು ಓದಬೇಕಾದ್ರೆ ನಾವು ಏನೂ ನೋಟ್ಸ್ ಮಾಡಿದ್ರೆ ನಮಗದು ಅಷ್ಟಾಗಿ ಏನೂ ತಲೆಗೆ ಹೋಗಲ್ಲ. ಬಟ್ ಏನಾಗುತ್ತೆ ಅಂದರೆ ಒಂದು ಸಲ ನಾವು NCERT ಕಂಪ್ಲೀಟ್ ಮಾಡಿದ್ಮೇಲೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಒಂದು ರೌಂಡ್ ಅಟ್ಲೀಸ್ಟ್ ಒಂದು 7-8 ಇಯರ್ಸ್ವರೆಗೂ ಕಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು ನಾವು, ಪ್ರಿಲಿಮ್ಸ್ದು ಮತ್ತು ಮೇನ್ಸ್ದು. ನಾವು ಯಾವ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಓದ್ತಿದ್ದೀವಿ ಅದ್ರದ್ದು. ಅದಾದಮೇಲೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ಆ ಕ್ವೆಶನ್ ಪೇಪರ್ಸ್ನ ನೋಡಿಕೊಂಡು ಮತ್ತೆ ನಾವೇನು ಮಾಡಬೇಕಂತ ಅಂದರೆ NCERTಲಿ ನಾವು ಜಸ್ಟ್ ಒಂದು ಹೈಲೈಟ್ ಮಾಡಿರ್ತೀವಲ್ಲ ಫಸ್ಟ್ ರೌಂಡ್ ನಾವು ಓದಿದಾಗ, ಆ ಹೈಲೈಟಿಂಗ್ ಪಾಯಿಂಟ್ಸಲ್ಲಿ ನೋಡಿಕೊಂಡು ಸ್ಟಾರ್ ಹಾಕ್ಕೊಂಡು ಬರ್ತೀನಿ ನಾನು ಈ ಥರ ಪಾಯಿಂಟ್ಸಲ್ಲಿ. ಅಂದರೆ ಈ ಥರ ಒಂದು ಏನಂತಾರೆ ಕ್ವಶನ್ಸ್ ಕೇಳ್ಬೋದು, ಈ ಥರ ಒಂದು ಟಾಪಿಕ್ಕಿಂತ ಕ್ವಶನ್ ಕೇಳ್ಬೋದು ಅಂತ ಅಂದ್ಬಿಟ್ಟು ನಾನು ಸ್ಟಾರ್ ಹಾಕ್ಕೊಂಡು ಬರ್ತೀನಿ. ಸೊ ಇದು NCERT ಸ್ಟೋರಿ. ಅದಾದಮೇಲೆ ನಾನು ಹೇಳಿದೆ ನಾನು ಪೂನಮ್ ಅವ್ರದ್ದು ಬುಕ್ನ ಫಾಲೋ ಮಾಡ್ತಿದ್ದೀನಿ ಏನ್ಷಿಯಂಟ್ ಆ್ಯಂಡ್ ಮೆಡಿವಲ್ಗೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ನಾನು ಆ ಬುಕ್ನ ಓದ್ತೀನಿ. ಅದ್ರ ಜೊತೆಗೆ ಕನ್ಕರೆಂಟಾಗಿ ನಾನು ಇದು ಆರ್ಟ್ ಆ್ಯಂಡ್ ಕಲ್ಚರ್ ಓದ್ತೀನಿ. ಆರ್ಟ್ ಆ್ಯಂಡ್ ಕಲ್ಚರ್ ಬಂದುಬಿಟ್ಟು ನಿತಿನ್ ಸಿಂಘಾನಿಯಾ. ಯಾಕೆ ಏನ್ಷಿಯಂಟ್ ಆ್ಯಂಡ್ ಮೆಡಿವಲ್ ನಾವು ಏನು ಓದ್ತೀವಿ ಆ್ಯಂಡ್ ನಾವು ಏನು ಓದ್ತಿದ್ದೀವಿ ಅದೇ ಟೈಮ್ಗೆ ಈಕ್ವಲ್ ಆಗಿರೋಂತಹ ಆರ್ಟ್ ಆ್ಯಂಡ್ ಕಲ್ಚರ್ ಓದ್ಕೊಬಿಟ್ರೆ ನಮಗೆ ಅವಾಗ ನೆನಪಿರುತ್ತೆ. ಸೊ ಅದೇ ಬೇರೆ ಟೈಮ್ ಇದೇ ಬೇರೆ ಟೈಮ್ ಓದಿದಾಗ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಮಾಡ್ರನ್ ಹಿಸ್ಟ್ರಿಗೆ ಬಂದೆ. ಸೊ ಇದಿಷ್ಟ ಆದಮೇಲೆ ನಾನು ಪ್ರತಿದಿನ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ಇವಾಗ ನಾನು ಹಿಸ್ಟ್ರಿ ಏನು ಟಾಪಿಕ್ ಓದ್ತಿದ್ದೀನಿ ಇದ್ರ ಮೇಲೆ ನಾನು ಫಸ್ಟ್ ಹೋಗ್ಬಿಟ್ಟು ChatGPTಲಿ ಇಲ್ಲ ಗೂಗಲಲ್ಲಿ ಒಂದು ಕ್ವೆಶನ್ ಹಾಕ್ತೀನಿ, ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಏನಾದರೂ ಆ ವಿಚಾರದಲ್ಲಿ ನಡೀತಿದೆಯಾ
ಈಗೇನಾದರೂ ಫಾರ್ ಎಕ್ಸಾಂಪಲ್ ಇವಾಗ ನಾನು ಪಾಲಿಟಿ ಓದ್ತಿರ್ತೀನಿ ಅಂತ ಅಂದ್ಕೊಳ್ಳಿ. ಈಗ ಸ್ಟ್ಯಾಟ್ಯುಟರಿ ಬಾಡಿ ಅಥವಾ ಇದ್ರದ್ದೇನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಗ್ಗೆ ಓದ್ತಿದ್ದೀನಿ ಅಥವಾ ನೀತಿ ಆಯೋಗ್ ಬಗ್ಗೆ ಓದ್ತಿದ್ದೀನಿ. ಓಕೆ, ಇವಾಗ 10 years ಆಯಿತು ನೀತಿ ಆಯೋಗ್ ಬಂದುಬಿಟ್ಟು. ಸೊ Jan 1 in 2025 ಈ ರೀತಿ ಎಲ್ಲ ಏನಾದರೂ ಒಂದು ಪಾಯಿಂಟ್ ಔಟ್ ಮಾಡಿಕೊಂಡು ಫ್ಲೋ ಚಾರ್ಟ್ ಮಾಡ್ಕೊಂಡು ಈ ರೀತಿ ಓದೋದಕ್ಕೆ ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ. ಇದೇ ಥರ ಹಿಸ್ಟ್ರಿಲೂ ಕೆಲವೊಂದೊಂದು ಇದ್ದೇ ಇರುತ್ತೆ. ಯಾಕೆಂದರೆ ಸೊ ಆ ಜಾಗದಲ್ಲಿ ಇನ್ನೊಂದೇನೋ ಇನ್ವೆನ್ಷನ್ ಆಗಿದೆ, ಏನಾದರೂ ಏನಾದರೂ ಒಂದು ಹಿಸ್ಟ್ರಿ ಬಗ್ಗೆನೂ ಇದ್ದೇ ಇರುತ್ತೆ. ಹಾಗಾಗಿ ನಾನು ಕರೆಂಟ್ ಅಫೇರ್ಸ್ ಫಾಲೋ ಮಾಡೋದು ವಿಷನ್ IAS ಅವ್ರದ್ದು ಮಂತ್ಲಿ ಮ್ಯಾಗ್ಝಿನ್. ಅದಾದಮೇಲೆ PT 365 ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅದ್ರ ಜೊತೆಗೆ ನ್ಯೂಸ್ ಪೇಪರ್ ಬಂದುಬಿಟ್ಟು ದ ಹಿಂದೂ. ನಾನು ಹಿಂದಿನ ವೀಡಿಯೋಸ್ ಎಲ್ಲ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಸೊ ನಾನು ಮತ್ತೆ ಯಾಕೆ ಇದನ್ನು ಹೇಳ್ತೀನಿ ಅಂತ ಅಂದರೆ, ನನಗೆ ರೀಸೆಂಟಾಗಿ ಒಂದು ಕಮೆಂಟ್ ಬಂದಿತ್ತು, ಸೊ ಓದೋದ್ರ ಬಗ್ಗೆ ನಾವು ಸ್ವಲ್ಪ ಹೇಳಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಡೆಫಿನೆಟ್ಲಿ ಹೇಳ್ತೀನಿ, ನೀವು ಈ ರೀತಿ ಏನೇ ಕೇಳ್ತಾ ಹೋದ್ರೂ ನಾನು ಹೇಳೋದಕ್ಕೆ ರೆಡಿ ಇದ್ದೀನಿ. ಯಾಕೆ ಅಂತಂದರೆ ಓನ್ಲಿ ಒಂದು ಸ್ಟಡೀಸ್ ಬಗ್ಗೆ ಮಾತ್ರ. ಯಾಕೆ ಅಂತಂದರೆ ನಾನು ಫಸ್ಟ್ ಏನು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ, ನನಗೆ ಯಾರು ಈ ರೀತಿ ಗೈಡ್ ಮಾಡಲಿಕ್ಕೆ ಆಗಲಿ, ಹಿಂಗೆ ಮಾಡು ಅಂತ ಹೇಳ್ಕೊಡ್ಲಿಕ್ಕೆ ಆಗಲಿ ಇರಲಿಲ್ಲ. ಆಮೇಲೆ ನನಗೆ ನಿಜವಾಗ್ಲೂ ಗೈಡ್ ಸಿಗ್ತಾ ಹೋದರು. ಯಾಕೆ ಅಂತಂದರೆ ಈ ರೀತಿ ಏನೂ ಗೊತ್ತಿಲ್ಲದಿದ್ದಾಗ ನಾವು ಮಾಡ್ತಿರೋದು ಸರಿನಾ ತಪ್ಪಾ ಅನ್ನೋದೇ ನಮಗೆ ಶುರುವಾಗಿ ಹೋಗುತ್ತೆ. ಆ್ಯಂಡ್ ಒಂದ್ಸಲ ನಾವು ತಪ್ಪು ಮಾಡಿದ್ರೇ ನೆಕ್ಸ್ಟ್ ನಮಗೆ ಇದು ತಪ್ಪೋ ಸರಿನೋ ಅಂತ ಗೊತ್ತಾಗೋದು. ಹಾಗಾಗಿ ದಯವಿಟ್ಟು ಹೆದರ್ಕೋಬೇಡಿ. ನೀವು ಫಸ್ಟ್ ತಪ್ಪು ಮಾಡ್ತಿದ್ದೀರಾ ಸರಿ ಮಾಡ್ತಿದ್ದೀರಾ ನಿಮಗೆ ಒಂದು ಕ್ಲಾರಿಟಿ ಇರಲ್ಲ. ಹಂಗಂತ ಅಂದ್ಬಿಟ್ಟು ಇವತ್ತು ಒಂದು 4 ಪೇಜ್ ಓದ್ಬಿಟ್ಟೆ ನನಗೆಲ್ಲ ಗೊತ್ತು ಅಂತ ಅಂದ್ಬಿಟ್ಟು ನಾವು ಕಿರೀಟ ತಗೊಳ್ಳೋದು ಬೇಡ. ಹಾಗಾಗಿ ದಿನಕ್ಕೆ ಇಷ್ಟು ಟಾರ್ಗೆಟ್ ಅಂತ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ, ಕೆಲ್ಸಕ್ಕೆ ಹೋಗ್ತಿದ್ದೀನಿ, ನನಗೆ ಓದ್ಕೊಳ್ಳೋಕ್ಕಾಗ್ತಿಲ್ಲ, ನಂಗೊಂದು ಟಾರ್ಗೆಟ್ ಇಟ್ಕೊಳ್ಳೋದಕ್ಕಾಗ್ತಿಲ್ಲ. ಆ್ಯಂಡ್ ನಾನು ಏನಿದ್ರು ಅಟೆಂಪ್ಟ್ ಕೊಡೋದು 2028-29 ಅಂತ ಅಂದ್ಬಿಟ್ಟು ಒಬ್ಬರು ಮೆಸೇಜ್ ಮಾಡಿದರು. ನಾನು ಅವ್ರಿಗೆ ಹೇಳೋದು, ಟಾರ್ಗೆಟ್ ನನಗೆ ಇಷ್ಟೊತ್ತು ಅಷ್ಟೊತ್ತು ಕೊಡೋಕ್ಕಾಗ್ತಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಲಿಮಿಟೆಡ್ ಟೈಮ್, ನಾನು ಹೇಳಿದ್ನಲ್ಲ ಒಂದು 4 hours 5 hours 6 hours ಆ ಥರ ನೀವೇನಾದ್ರು ಒಂದು ಟಾರ್ಗೆಟ್ ಇಟ್ಕೊಂಡು ಟೈಮಿಗೆ ಕೊಡಿ. ಅದ್ರ ಜೊತೆಗೆ ನೀವೇನು ಇವಾಗ ಇದನ್ನು ಓದ್ತಿದ್ದೀರಾ, ಈಗ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಓದ್ತಿದ್ದೀರಾ ಅಂದರೆ ದಿನಕ್ಕೆ ಇಷ್ಟು ಪೇಜ್ ಕಂಪಲ್ಸರಿ ಮುಗಿಸ್ಲೇಬೇಕು. ಆ ಪೇಜಿಂದ ನಾನು ಏನು ತಿಳ್ಕೊಂಡೆ, ಆ ಪೇಜಲ್ಲಿ ಬಂದಿರೋಂಥ ಟಾಪಿಕ್ಸ್ನಲ್ಲಿ ಏನಾದರೂ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದ್ವಾ, ಆ ಜಾಗದಲ್ಲಿ ಲೈಕ್ ಏನಾದರೂ ಒಂದು ಟಾಪಿಕ್ನ ತೆಗೆದ್ರೆ ಮೇನ್ಸಲ್ಲಿ ನಾನು ಯಾವ ರೀತಿ ಆನ್ಸರ್ ರೈಟಿಂಗ್ ನಾನು ಬರೀಬಹುದು. ಈ ಥರ ಒನ್ ಡೇ ಅಲ್ಲಿ ನಾವು ಅಟ್ಲೀಸ್ಟ್ ಈಗ ಒಂದು ಡೇನಲ್ಲಿ ನಾನು 20 pages ಓದ್ತೀನಿ ಅಥವಾ ಒಂದು 40 pages ಓದ್ತೀನಿ ಅಂದರೆ ಅದರಲ್ಲಿ ಏನೇನು ಬರುತ್ತೆ ಇವಿಷ್ಟು ನೋಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಓದೋ ರೀತಿ ನಮಗೊಂದ್ಸಲ ಗೊತ್ತಾಗೋಯ್ತು ಅಂತ ಅಂದರೆ ನನಗನ್ಸೋದು ನಮ್ಮ ಜೊತೆಗೆ ನಾವು ಚಾಲೆಂಜ್ ಮಾಡಿಕೊಂಡು ಓದೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೊಬ್ಬರು ಮೆಸೇಜ್ ಮಾಡಿದ್ರಿ, ಏನಂತ ಅಂದರೆ ಜಿಯೋಗ್ರಫಿಯಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ ಮ್ಯಾಪ್ಸ್ ಎಲ್ಲ ಅಂತ ಅಂದ್ಬಿಟ್ಟು. ನಿಜ ಹೇಳಬೇಕಂತಂದರೆ ಮ್ಯಾಪ್ಸ್ ನನಗೂ ಕಷ್ಟ. ಯಾಕೆ ಅಂತಂದರೆ ನನಗೆ ಎಷ್ಟೇ ನೆನ್ಪಿಟ್ಕೊಂಡ್ರೂ ಕಾಂಟಿನೆಂಟ್ಸ್ ನೆನಪಿರುತ್ತೆ. ಆ್ಯಂಡ್ ಬೇರೆ ಇದೆಲ್ಲ ಏನು ಕ್ಯಾಪಿಟಲ್ಲು ನಮ್ಮ ಇಂಡಿಯಾದ ಇದೆಲ್ಲ ನೆನಪಿರುತ್ತೆ. ಬಿಟ್ಟರೆ ನನಗೆ ಇನ್ನೇನು ಅದು ಏನಂತ ಗೊತ್ತಿಲ್ಲ. ಮ್ಯಾಪ್ಸಲ್ಲಿ ನಂಗೆ ಬೇಗನೆ ಮರ್ತೋಗುತ್ತೆ. ಆ್ಯಂಡ್ ಅದು ಯಾವ ರೀತಿ ಓದಬೇಕು ನೆನ್ಪಿಟ್ಕೋಬೇಕು ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ಆ್ಯಂಡ್ ಫ್ರೆಂಡ್ಸ್, ನಿಮ್ಗೆ ಯಾರಾದರೂ ಲೈಕ್ ಮ್ಯಾಪ್ನ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಏನಾರು ಒಂದು ಸ್ಟ್ರಾಟಜಿ ಅಥವಾ ಟಿಪ್ಸ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾಕೆಂದರೆ ನಾನು ಜಿಯೋಗ್ರಫಿಯಲ್ಲಿ ಸ್ಟ್ಯಾಟಿಕ್ ಪಾರ್ಟ್ ಆಗಿರ್ಬೋದು ಅದನ್ನು ಓದಿದ್ದೀನಿ. ಅದ್ರ ಜೊತೆಗೆ ಇನ್ನೂ ಅದನ್ನು ಓದ್ತಾ ಇದ್ದೀನಿ. ಯಾಕೆಂದರೆ ನನಗೆ ಅದು ಎಷ್ಟೇ ಸಲ ಓದಿದ್ರು ಸ್ವಲ್ಪ ನನಗೆ ಕನ್ಫ್ಯೂಷನ್ ಜಾಸ್ತಿ. ಸೊ ಏನಂತಂದರೆ ಈ ಒಂದು ಸೀಸನ್ಸಲ್ಲಿ ಕ್ರಾಪ್ಸ್ ಯಾವ್ಯಾವ ಥರ ಬೆಳೀತಾರೆ ಅದೆಲ್ಲ ಸ್ವಲ್ಪ ನಂಗೆ ಕನ್ಫ್ಯೂಷನ್ ಜಾಸ್ತಿ. ಅದನ್ನೊಂಚೂರು ನಾನು ನೀಟಾಗಿ ಓದ್ಕೋಬೇಕು. ಅದ್ರ ಜೊತೆಗೆ ಮ್ಯಾಪ್ಸಲ್ಲಿ ನಾವು ಏನು ಓದಿರ್ತೀವಲ್ಲ ನಂಗೆ ಅದನ್ನು ಯಾವ ರೀತಿ ನೆನ್ಪಿಟ್ಕೋಬೇಕು ಅದು ನನಗೆ ಪ್ರಾಕ್ಟೀಸ್ ಮಾಡಿ 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 ಸ್ವಲ್ಪ ನೆನಪಿಗೆ ಬಂದ್ರೂ ನನಗೆ ಈಗ ಒಂದು ಹೇಳ್ತಾರಲ್ಲ ಲೈಕ್ ಒಂದು ಲಿಂಕ್ ಇರೋವಂಥದ್ದು, ಜಂಕ್ಷನ್ ಇರೋವಂತಹದ್ದು ಅದೆಲ್ಲ ಕ್ವಶನ್ಸ್ ಕೇಳ್ತಾರೆ. ಬಟ್ ಅದು ಕರೆಂಟ್ ಅಫೇರ್ಸ್ ಎಲ್ಲ ಕೇಳ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ಅದ್ರ ಅಕ್ಕಪಕ್ಕ ಜಾಗ ಎಲ್ಲ ಬಂದಾಗ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಆ್ಯಂಡ್ ನನಗೂ ಅದು ಕ್ವಶನ್ ಕೇಳಿದ್ರು ಮ್ಯಾಪ್ಸ್ ನನಗೂ ಕೂಡ ಕಷ್ಟ ಇದೆ. ಸೊ ನೋಡೋಣ, ಇವತ್ತು ನಮ್ಮ ಫ್ರೆಂಡ್ಸ್ ಯಾರಿಗಾದರೂ ಮ್ಯಾಪ್ಸ್ ಈಸಿ ಆಗುತ್ತೆ ಅವ್ರಿಗೆ ಗೊತ್ತಿದೆ ಅಂತ ಅಂದರೆ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾರೆ. ಆ್ಯಂಡ್ ಜೊತೆಗೆ ಓದ್ಕೊಳ್ಳೋಣ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು.